ಸರ್ ನಾನು ಮನು ಏನು ದೌರ್ಜನ್ಯ ಮಾಡ್ದ ಅದ್ರ ತಕ್ಕಂಗೆ ನಾನು ದೂರು ಕೊಡೋದಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ 20ನೇ ತಾರೀಕು ನೈಟ್ ಹೋಗ್ತೀನಿ. ಆವಾಗ ಪೊಲೀಸವರು ಕಂಪ್ಲೇಂಟ್ ತಗೊಳ್ಳಲ್ಲ. ನಾಳೆಗೆ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ನನಗೆ. ನಾಳೆ ಬನ್ನಿ ಅಂತ ಹೇಳಿ ಕಳಿಸಿದಾಗ ನಾನು ಅದ್ರ ಮಾರನೆಗೆ 10 ಗಂಟೆಗೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಫಸ್ಟಿಂದ ಹೇಳಬೇಕು. ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರ. ಮಡೇನೂರು ಮನು ನನ್ನ ಮೇಲೆ ಮಾಡಿರೋಂಥ ದೌರ್ಜನ್ಯ, ಎಸ್ಪೆಷಲಿ 17ನೇ ತಾರೀಕು ನಡೆದಂಥ ಘಟನೆ ಏನಿದೆ ಅದರ ಕುರಿತು ನಾನು 20ನೇ ತಾರೀಕು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕಾಪಿನ ಕೊಡ್ತೀನಿ SIಗೆ. ಸೊ ಅವರು ನಾಳೆ ಬನ್ನಿ FIR ಮಾಡೋಣ ಅಂತ ಹೇಳಿ ನಾನು ಕಂಪ್ಲೇಂಟ್ ಕಾಪಿ ವಾಪಸ್ ಕೊಟ್ಟು ಕಂಪ್ಲೇಂಟ್ ತಗೊಳ್ದೆ ಕಳಿಸ್ತಾರೆ. ಅದ್ರ ಮಾರನೆಗೆ 10 ಗಂಟೆಗೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವರು ಇದು ಜಾಸ್ತಿ ಆಯಿತು ನಂಗೆ ನೆನ್ನೆನೇ ಅವರು ಕಂಪ್ಲೇಂಟ್ ಕಾಪಿನ ಫುಲ್ಲು ಓದಿರಲ್ಲ. ಸೊ ಆವಾಗಲೇ ನನಗೆ ಗೊತ್ತಾಗಿರುತ್ತೆ. ಅದಕ್ಕೆ ನಾನು ರೈಟಿಂಗಲ್ಲಿ ಒಂದು ಕಂಪ್ಲೇಂಟ್ನ ಬರ್ಕೊಂಡು ಹೋಗಿರ್ತೀನಿ. ಮಹಾದೇವ್ ಅನ್ನೋರಿಗೆ ಅದನ್ನು ಕೊಡ್ತೀನಿ, ಅವರು ಅದನ್ನು ಟೈಪ್ ಮಾಡ್ತೀನಿ ನಾನು ಅಂತ ಹೇಳ್ತಾರೆ. ಸೊ ಅದು ಟೈಪ್ ಮಾಡಿ ಓದೋಕ್ಕೆ ಈಸಿ ಆಗುತ್ತೇನೋ, ಸರಿ ಟೈಪ್ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಕಂಪ್ಲೇಂಟ್ ಕಾಪಿನ ಕೊಟ್ಟೆ. ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಟೈಪ್ ಮಾಡ್ಕೊಂಡಿದ್ದಾರೆ ಸರ್. ಮೇನ್ ನಾನು ಉದ್ದೇಶ ಏನು ಹೋಗಿದ್ದು, ನಾನು ಮಾಧ್ಯಮದವ್ರ ಹತ್ರನೂ ಹೇಳಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ. 17ನೇ ತಾರೀಕು ಏನು ನಡೀತು ಆ ಘಟನೆಯಿಂದ ನಾನು ತುಂಬ ನೊಂದ್ಕೊಂಡು ಬಂದು ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದು ನಾನು ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೀನಿ. ಅವರು ಅದನ್ನು ಬಿಟ್ಟು 29ನೇ ತಾರೀಕು ಏನು ನಡೆದಿದೆ 2022ರಲ್ಲಿ ಅದನ್ನು ಮಾತ್ರ ಮೆನ್ಷನ್ ಮಾಡಿ ಕಂಪ್ಲೇಂಟ್ ಕಾಪಿಲಿ ಏನೂ ಜೀವ ಇಲ್ಲ ಸರ್. ಅವತ್ತು ಅರ್ಜೆಂಟಾಗಿ ಟೈಪ್ ಮಾಡಿಕೊಂಡ್ರು, ಅದನ್ನು ಓದೋಕ್ಕೂ ಬಿಡೋದಕ್ಕೆ ಇಮಿಡಿಯೇಟ್ ಸೈನ್ ಮಾಡಿಸ್ಕೊಂಡ್ರು. ಕೋರ್ಟಿಗೆ ಕಳಿಸ್ಬೇಕು, ಅರ್ಜೆಂಟು, ನೀವು ಮೆಡಿಕಲ್ ಟೆಸ್ಟಿಗೆ ಹೋಗಬೇಕು, ಬೇಗ ಸೈನ್ ಮಾಡಿಬಿಟ್ಟು ಹೋಗಿ ಅಂತ ಒಂದು ಖಾಲಿ ಪೇಪರ್ಗೆ ಸೈನ್ ಮಾಡಿಸ್ಕೋತಾರೆ. ಪ್ರಿಂಟಿಗೆ ಕರೆಂಟ್ ಇಲ್ಲ, ಸೊ ಹಾಗಾಗಿ ನೀವು ಸೈನ್ ಮಾಡಿಬಿಟ್ಟು ಹೋಗಿ, ನೀವು ಮೆಡಿಕಲ್ ಟೆಸ್ಟಿಗೆ ಅಂತ ಹೋದರೆ ಬರೋದು ಎಷ್ಟೊತ್ತಾಗುತ್ತೋ, ಮಧ್ಯರಾತ್ರಿ ಆಗ್ಬೋದು, ಅದಕ್ಕೆ ಸೈನ್ ಮಾಡಿಬಿಟ್ಟು ಹೋಗಿ ಅಂತ ನನ್ನ ಹತ್ರ ಸೈನ್ ಮಾಡಿಸ್ಕೊಂಡ್ರು. ನಾನು ಪೊಲೀಸವ್ರನ್ನ ನಾನು ನಂಬೋಗಿರೋದು, ನನಗೆಲ್ಲ ಹಂತನೂ ಮುಚ್ಚಿ ಹೋಗಿ ನಾನು ಕಾನೂನು ಮೊರೆ ಹೋಗಿದ್ದೀನಿ, ನನಗೆ ನ್ಯಾಯ ಬೇಕು ಅಂತ. ಪೊಲೀಸವ್ರನ್ನ ನಂಬದೆ ನಾನು ಬೇರೆ ಯಾರನ್ನ ನಂಬಬೇಕು ಅಂದ್ಬಿಟ್ಟು ನಾನು ಸಹಿ ಹಾಕ್ಬಿಟ್ಟು ಹೋದೆ. ಅವತ್ತು ಕೂಡ ನನಗೆ FIR ಕಾಪಿನ ನನಗೆ ಕೊಟ್ಟಿಲ್ಲ. ಆದರೆ ನಾಳೆಗೆ ನಾನು ಕೇಳಿ ಮಾರನೇ ದಿನ ಸಂಜೆ ನನಗೆ FIR ಕಾಪಿ ಕೊಟ್ಟರು. ಬಟ್ ಕಂಪ್ಲೇಂಟ್ ಕಾಪಿ ಗೊತ್ತಿಲ್ಲ. ನನಗೆ ಫಸ್ಟ್ ಆಫ್ ಆಲ್ ನನಗೆ ಕಾನೂನು ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಝೀರೋ ನಾಲೆಜ್, ಏನೇನೂ ಗೊತ್ತಿಲ್ಲ ನನಗೆ. ಕಂಪ್ಲೇಂಟ್ ಕಾಪಿ ಸಪ್ರೇಟ್ ಇರುತ್ತೆ, ಮತ್ತು FIR ಕಾಪಿನೇ ಬೇರೆ ಅನ್ನೋದು ನನಗೆ ಗೊತ್ತೇ ಇಲ್ಲ. FIR ಕಾಪಿ ಕೊಟ್ಟಿದ್ರು ನಂಗೆ ಅವತ್ತೆಲ್ಲ ಓದೋಕ್ಕಾಗಲಿಲ್ಲ. ಬಿಕಾಸ್ ಮೀಡಿಯಾದವರೆಲ್ಲ ಬಂದಾಗ ಒಬ್ಬೊಬ್ಬರಿಗೆ ಹೇಳಿಕೆ ಎಲ್ಲ ಕೊಡೋದು ನೈಟ್ ಆಗೋಯ್ತು. ಅವತ್ತು ಮೆಡಿಕಲ್ ಟೆಸ್ಟ್ಗಳು ಇತ್ತು. 1-2-3 ಆಮೇಲೆ ಮಹಜರು ಅದು ಎಲ್ಲ ಮಾಡ್ತಿದ್ದಾಗ ನಾನು FIR ಕಾಪಿ ಓದಿರಲಿಲ್ಲ. 1-2-3 ದಿನ ಆದಮೇಲೆ ಓದಿದೆ. ಇದೇನಿದು ಬರೀ 29ನೇ ತಾರೀಕು ಅಷ್ಟೇ ಇದೆ. ನಾನು 17ನೇ ತಾರೀಕು ಮತ್ತು ಇತ್ತೀಚೆಗೆ ಏನು ನಡೆದಿತ್ತು ಅದೆಲ್ಲ ಇಲ್ಲವೇ ಇಲ್ವಲ್ಲ. ನಾನು ಕೊಟ್ಟರೆ ಕಂಪ್ಲೇಂಟಲ್ಲಿ ಏನೇನು ಅಂಶ ಇದೆ ಅದೆಲ್ಲ ಇಲ್ಲವೇ ಇಲ್ವಲ್ಲ. ಅದು ನೀಟಾಗಿ ಕೊಟ್ಟಿದ್ದೀನಿ. ಯಾಕೆ ಡಿಲೇ ಆಯಿತು, ನಾನು ಕಂಪ್ಲೇಂಟ್ ಕೊಟ್ಟಿರೋದು ಏನಕ್ಕೆ ಡಿಲೇ ಆಯಿತು ನೀಟಾಗಿ ಸಂಕ್ಷಿಪ್ತವಾಗಿ ನಾನು ಬರೆದು ಕೊಟ್ಟಿದ್ದೀನಿ. ಬಟ್ ಅವ್ರು ಹೆಂಗೆ ಬೇಕೋ ಅದನ್ನು ಟೈಪ್ ಮಾಡಿಕೊಂಡು ಕಂಪ್ಲೇಂಟ್ ಕಾಪಿನೇ ಫುಲ್ಲು ವೀಕ್ ಮಾಡಿ ಇಟ್ಟಿದ್ದಾರೆ. ಅದರಿಂದನೇ ಅವನಿಗೆ ಬೇಲ್ ಸಿಕ್ಕಿದೆ. ಅದರಿಂದನೇ ಅವನು ಕ್ವಾಶ್ಗೆ ಹಾಕ್ಕೊಂಡಿದ್ದಾನೆ. ನಮಗೆ ಬೇಲ್ ಸಿಕ್ಕಿದಾಗ ಹಿಂದಿನ ದಿನ ನಮಗೆ ಹೇಳಿದ್ರು ಬೇಲ್ಗೆ ಹಾಕ್ಕೊಂಡಿದೆ, ಬೇಲ್ಗೆ ಆರ್ಡ್ರ್ ಬಂದಿದೆ ಅಂತ ಅಂದ್ಬಿಟ್ಟು. ಅವಾಗ ನಮ್ಮ ಕಾಂಟ್ಯಾಕ್ಟ್ ಮಾಡಿದಾಗ, ನಮ್ಮ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಯಿತು ಸ್ಟೇಷನಲ್ಲಿ 2 FIR ಹಾಕಿದ್ದಾರೆ ಸರ್. 21ನೇ ತಾರೀಕು ಒಂದು FIR ಹಾಕಿದ್ದಾರೆ, ಅವನು ಅರೆಸ್ಟ್ ಆದ ಮಾರನೆಗೆ ಒಂದು FIR ಹಾಕಿದ್ದಾರೆ. ಅದೇಂತಕ್ಕೆ 2 FIR ಹಾಕಿದ್ದಾರೆ ಗೊತ್ತಿಲ್ಲ. ಮಧ್ಯರಾತ್ರಿ 2:15 ನನಗೆ ಅದನ್ನೇ ಮೇಲ್ ಮಾಡಿದ್ದಾರೆ. 23ನೇ ತಾರೀಕು ಏನು FIR ಮಾಡಿದ್ರು ಅದನ್ನು. ಮತ್ತು ಒಂದು ಮೆಡಿಕಲ್ ಟೆಸ್ಟಿಗೆ ಹೋಗಬೇಕಾದ್ರೆ ನನಗೆ ಏನೂ ಗೊತ್ತಿಲ್ಲದಿರೋ ಕಾರಣ ಪೊಲೀಸವ್ರನ್ನ ಕೇಳ್ತೀನಿ, ಸರ್ ಒಂದು ಟವಲ್ ನಮ್ಮ ಮನೇಲಿ ಇದೆ, ಏನು ಮಾಡಬೇಕು ಸರ್ ಅಂತ ಕೇಳ್ತೀನಿ. ಒಂದು 7-8 ಸಲ ಕೇಳಿದ್ದೀನಿ. ತೊಗೊಬನ್ನಿ ಡಾಕ್ಟ್ರ್ ಕೊಡಿ ಅಂತ ಅವರೇ ಹೇಳ್ತಾರೆ. ನಾನು ಅವ್ರು ಹೇಳ್ದಂಗೆ ಕೇಳಿಕೊಂಡು ನಾನು ಡಾಕ್ಟ್ರ್ ಕೊಟ್ಟೆ. ಅವರು ವಿಕ್ಟಿಮ್ ಟವಲ್ ಅಂತ ಬರ್ಕೊಂಡಿದ್ದಾರೆ, ಅಂದರೆ ನಂದು ಅಂತ ಅಂದ್ಕೊಂಡು ಬರ್ಕೊಂಡಿದ್ದಾರೆ. ಅದಾದಮೇಲೆ ಮಹಜರು ಮಾಡೋಕ್ಕೆ ಬಂದಿದ್ದಾರೆ. 3-4 ದಿನ ಆದಮೇಲೆ ನಾನಿರೋ ಜಾಗಕ್ಕೆ ಮಹಜರು ಮಾಡೋಕ್ಕೆ ಬಂದಿದ್ದಾರೆ. ಆವಾಗ ಕೇಳ್ತಾರೆ, ಅಯ್ಯೋ ನೀವು ಟವಲ್ ಯಾಕೆ ತಂದುಕೊಟ್ರಿ? ಅವರೇ ತಂದುಕೊಡು ಅಂತ ಹೇಳ್ತಾರೆ. ಮತ್ತು ಅವರೇ ಕೇಳ್ತಾರೆ, ಇದನ್ನ ಯಾಕೆ ತಂದುಕೊಟ್ರಿ, ಇದು ಇಲ್ಲೇ ಇರಬೇಕಲ್ವಾ ಅಂತ ಅವರೇ ಹೇಳ್ತಾರೆ. ಅಲ್ಲೂ ದಾರಿ ತಪ್ಪಿಸಿದ್ರು. ಅದಾದ ನಂತರ ಸಾಕ್ಷಿಗಳನ್ನ ಕರ್ಕೊಂಡು ಬಾ ಅಂತ ಹೇಳಿದ್ರು. ಸಾಕ್ಷಿಗೆ ಅಂತ ನಾನು ಕರ್ಕೊಂಡು ಹೋಗಿದ್ದೀನಿ ಒಬ್ರನ್ನ. ನೀವು ಅವ್ರ ಪರವಾಗಿ ಇವತ್ತು ಸಾಕ್ಷಿ ಹೇಳೋಕ್ಕೆ ಅಂತ ಬಂದಿದ್ದೀರಲ್ಲ, ಸೊ ನಿಮ್ಮ ಜೈಲಿಗೆ ಹಾಕ್ತಾರೆ, ನಾಳೆ ನಿಮ್ಮ ಮಕ್ಕಳನ್ನ ಯಾರು ನೋಡ್ಕೋತಾರೆ ಅಂತ ಹೆದರಿಸಿದ್ದಾರೆ. ಅದಲ್ಲದೆ ಪದೇ ಫೋನ್ ಮಾಡಿ ಅವ್ರಿಗೆ ಟಾರ್ಚರ್ ಕೊಡ್ತಾರೆ. ಫೋನ್ ಲಿಸ್ಟನ್ನು ಕೂಡ ನಾನು ನಿಮಗೆ ಕೊಡ್ತೀನಿ, ಅವ್ರಿಗೆ ಎಷ್ಟು ಸಲ ಕಾಲ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆ ಇನ್ನೊಬ್ಬ ಸಾಕ್ಷಿಗೆ ಏನಂತ ಹೇಳಿದ್ದಾರೆ,
ಅಲ್ಲ ನೀವು ಹೇಳಿದ್ನೆಲ್ಲ ಅವ್ರು ಹೇಳ್ತಿದ್ದಾರೆ ಹಿಂಗೆ ಆಗಿದೆ, ಈ ಥರ ಮಾಡಿದ್ದಾರೆ, ಅವ್ಳಿಗೆ ಹೊಡೆದಿರೋದು ಬಡ್ದಿರೋದು, ಅವ್ಳಿಗೆ ಏನು ದೌರ್ಜನ್ಯ ಆಗಿದೆ ನಾವು ಕಣ್ಣಾರ ನೋಡಿದ್ದೀವಿ ಅಂದರೆ, ಇಲ್ಲಮ್ಮ ಈಗ ನೀವು ಹೇಳಿದ್ಯಾ ಅಲ್ವಾ, ನಾವೇನು ಟೈಪ್ ಮಾಡ್ಕೊಡ್ತೀವಿ ಅದಕ್ಕೆ ಸೈನ್ ಮಾಡಿಕೊಟ್ಟು ಗೆದ್ದೋಗು ಅಂತ ಅವ್ರಿಗೂ ಕೂಡ ಹೆದರಿಸಿದ್ದಾರೆ. ಇದನ್ನು ಗೊತ್ತಾಗಿ ಇನ್ನೂ ಎಷ್ಟು ಸಾಕ್ಷಿಗಳಿದ್ದಾವೆ, ಅವ್ರು ಯಾರು ಸಾಕ್ಷಿ ಹೇಳಕ್ಕೆ ಬರ್ತಿಲ್ಲ. ಈ ಥರ ದೌರ್ಜನ್ಯ ಮಾಡಿದ್ರೆ, ಈ ಥರ ಹೆದರಿಸಿದ್ರೆ ಯಾರು ಬರ್ತಾರೆ ಸಾಕ್ಷಿ ಹೇಳೋಕ್ಕೆ? ನನಗೆ ಎಲ್ಲಿಂದ ನ್ಯಾಯ ಸಿಗುತ್ತೆ? ಮತ್ತು ಇವಾಗ ಅದೇ ವೀಕ್ ಆಗಿರೋ ಒಂದು ನಾನು ಹೇಳಿದ್ನಲ್ಲ ಸರ್ ಅವಾಗಲೇ, ಸರ್ FIR ಕಾಪಿಲಿ ಏನೂ ಇಲ್ವಲ್ಲ ಸರ್, ಇದು ನಾನು ಕೊಟ್ಟಿರೋದು ಕಂಪ್ಲೇಂಟ್ ಕಾಪಿ ಒಂದು, ನೀವು ಟೈಪ್ ಮಾಡ್ಕೊಂಡಿರೋದು ಒಂದು, ಇದರಲ್ಲಿ ಏನೂ ಇಲ್ವಲ್ಲ ಅಂದಿದ್ದಕ್ಕೆ ಅವ್ರು ಒಂದು ಮಾತು ಹೇಳಿದ್ರು, ಇದು ಇಂಪಾರ್ಟೆಂಟ್ ಅಲ್ಲ, ಇದು ಏನೂ ಅಲ್ವೇ ಅಲ್ಲ, ನೀವು 164ಅಲ್ಲಿ ಏನು ಹೇಳಿಕೆ ಕೊಡ್ತೀರಾ ಅದಷ್ಟೇ ಇಂಪಾರ್ಟೆಂಟು ಅಂತ ನನಗೆ ಹೇಳಿದ್ರು. ನನಗೆ ಗೊತ್ತಿರಲಿಲ್ವಲ್ಲ, ಹೌದೇನೋ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ಆಮೇಲೆ ನಾನು ಒಬ್ಬರು ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಯಿತು, ಇವರು 2 FIR ಹಾಕಿದ್ದಾರೆ ಅಂತ. ಅವರಿಂದನೇ ಗೊತ್ತಾಯಿತು, ಏನಮ್ಮ ಇದು ಈ ಥರ FIR ಕಾಪಿಗೆ ಹಿಂಗೆ ಸೈನ್ ಮಾಡಿದ್ದಾನೆ. ಅವ್ರು ತುಂಬ ಬೈದರು ನನಗೆ, ನಿಂಗೆ ಕಾಮನ್ ಸೆನ್ಸ್ ಇಲ್ವಾ, ಏನಿದು ಹಿಂಗಿದೆ FIR ಕಾಪಿಲಿ, ನೀನು ಕೊಟ್ಟಿರೋದು ಒಂದಾಗಿದೆ ಇದೊಂದಾಗಿದೆಯಲ್ಲ, ಹಾಗೆ ಹಿಂಗೆ ಅಂತೆಲ್ಲ ಬೈದರು. ಅವಾಗ ಗೊತ್ತಾಯಿತು ಮಹಾದೇವರು ನನಗೆ ಮೋಸ ಮಾಡಿದ್ದಾರೆ. ಅವ್ರು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ನಂಗೆ ದೇವರೇ ಗೊತ್ತಿಲ್ಲ, ಅವ್ರ ಜೊತೆ ಅವರಿಂದ ಮೋಸ ಆಗಿದೆ ಅಂತ ಗೊತ್ತಾಯಿತು. ಹಾಗೆ ನನಗೆ SIನ ಮೀಟ್ ಮಾಡಬೇಕು ಸರ್ ಅಂತ ಅಂದ್ಬಿಟ್ಟು ಮಹಾದೇವ ಅವ್ರಿಗೆ ಅವರೇ ನನಗೆ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದು ಪೊಲೀಸ್ ಸ್ಟೇಷನಿಂದ. SIನ ನನಗೆ ಮೀಟ್ ಮಾಡೋಕ್ಕೆ ಬಿಟ್ಟೇ ಇಲ್ಲ. ನಮ್ಮ ಇನ್ಸ್ಪೆಕ್ಟ್ರನ್ನ ಮೀಟ್ ಮಾಡೋಕ್ಕೆ ಬಿಟ್ಟೇ ಇಲ್ಲ ಅವ್ರು. ನಮ್ಮ ಹಾಜರು ಮಾಡಿದಾಗ ಅಷ್ಟೇ ಅವ್ರನ್ನ ನಾನು ಮೀಟ್ ಮಾಡಿರೋದು. ಆವಾಗ ಬಾ ಇವಾಗ ಬಾ, ಅವ್ರು ಇಲ್ಲ ಹಂಗೆ ಸುಮ್ಮನೆ ಕರ್ಸೋದು ವಾಪಸ್ ಕಳಿಸೋದು, ಈ ಥರನೇ ನನಗೆ ಅವರು ತುಂಬ ಈ ಥರ ತೊಂದರೆ ಕೊಟ್ಟಿದ್ದಾರೆ. ಸರಿ ಆಯಿತು ಅಂತ ಇನ್ನೊಂದು ಸಲ ನಾನು ಅಪ್ಡೇಟ್ ಮಾಡಿರೋ ಕಾಪಿನ ಏನೋ ಕೊಡೋಕೆ ಹೋಗಿರ್ತೀನಿ, ಒಂದು ರೆಂಟಲ್ ಅಗ್ರಿಮೆಂಟು. ಅವಾಗ ಹೇಳ್ತಾರೆ, ಅಲ್ಲ ಇದು ಸ್ಟೇ, ಇದು 100% ನಿಮ್ಮ ಕೇಸು ಸ್ಟೇ ಆಗಿ ಕ್ವ್ಯಾಶ್ ಆಗೇ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲ ಸರ್, ಇದನ್ನು ಮೊದಲೇ ಹೇಳಿದರೆ ನಾನು ಮೊದಲೇ ಕಂಪ್ಲೇಂಟೇ ತೊಗೋಬಾರ್ದಾಗಿತ್ತಲ್ಲ, ನೀವು ಏನಕ್ಕೆ ಈ ಥರ ಹೇಳ್ತಾ ಇದ್ದೀರಾ ಅಂದರೆ, ಅಯ್ಯೋ ನೀನು ಎಷ್ಟು ಹಾರಾಡಿದ್ರು ಅಷ್ಟೇ 100% ಸ್ಟೇ ಕೊಟ್ಟೇ ಕೊಡ್ತಾರೆ ಇದಕ್ಕೆ ಅಂತ ಹೇಳಿದ್ರು. ಅವತ್ತೇ ಪೊಲೀಸ್ ಸ್ಟೇಷನ್ಗೆ ಹೋಗೋದು ನಾನು ಬಿಟ್ಟೆ. ಆಮೇಲೆ ನನಗೆ ಇಲ್ಲಿ ಕ್ವಾಶ್ಕಂತ ಹೋದಾಗ ಸುಮ್ಮನೆ ಹಂಗೆ ಕಂಪ್ಲೇಂಟ್ ಕಾಪಿನ ನಾನು ಅವತ್ತು ನೋಡ್ತಾ ಇದ್ದೆ ಕೂತ್ಕೊಂಡು, ಜಡ್ಜ್ ಹತ್ರ ನೋಡಿದಾಗ, ಇದೇನ್ರಿ ಇದು ಪ್ರೈಮಾ ಫೇಸಿ ಬರೀ 29ನೇ ತಾರೀಕು ನಡೆದಿಕ್ಕೆ ಈ ಹುಡುಗಿ ಈಗ ಕಂಪ್ಲೇಂಟ್ ಕೊಟ್ಟಿತ್ತಿದೆ. ಇವ್ರುಗಳು ಕಂಪ್ಲೇಂಟ್ ಕಾಪಿನ ವೀಕ್ ಮಾಡಿದ್ದಕ್ಕೆ ತಾನೇ ಅಲ್ಲಿ ಇವತ್ತು ಕ್ವಾಶಿಗೆ ಹೋಗಿದ್ದು. ಏನಕ್ಕೆ ಮೋಸ ಮಾಡಬೇಕಿತ್ತು ಪೊಲೀಸವರು? ಹಾಗಾಗಿ ನಾನು ನಿಮ್ಮೆಲ್ಲರ ಹತ್ರನೂ ಕೇಳ್ಕೊಳ್ಳೋದಿಷ್ಟೇ, ಪೊಲೀಸ್ ಅವರಿಂದ ನಿಜವಾಗ್ಲೂ ನನಗೆ ಅನ್ಯಾಯ, ಮಹಾದೇವ ಮತ್ತು ಅವ್ರಿಗೆ ಸಂಬಂಧಪಟ್ಟವರಿಂದ ನನಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ನಿಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಗೆ ಒಂದು ಮಾಧ್ಯಮದಲ್ಲಿ ಪ್ರಸಾರ ಮಾಡಿ ನನಗೆ ನಿಜವಾಗ್ಲೂ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,